ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದ ಕೊಟ್ಟಿಗೆರೆಯಲ್ಲಿ ಇರುವಂತಹ ಶ್ರೀ ವಿನೋದ ಬುದ್ಧಿಮಾಂದ್ಯ ಮಕ್ಕಳ ವಸತಿಯುತ ಶಾಲೆಯಲ್ಲಿ ಛಲವಾದಿ ಸಮಾಜದ ಶಿಗ್ಗಾವಿ ತಾಲೂಕು ಅಧ್ಯಕ್ಷರು ಹಾಗೂ ಯುವ ಉದ್ಯಮಿಗಾರು ಆದ ಪ್ರಮೋದ್ ಛಲವಾದಿ ಅವರ ಹುಟ್ಟುಹಬ್ಬವನ್ನು ಸರಳ ಹಾಗೂ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಮೋದ್ ಛಲವಾದಿ, ಕಿವುಡ ಹಾಗೂ ಮೂಕ ಮಕ್ಕಳೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಳ್ಳುವುದು ನನ್ನ ಭಾಗ್ಯ ಅಂತ ಹೇಳಿದರು. ಇನ್ನೊಬ್ರು ನಮ್ಮ ಮಗನೂ ಇದ್ದಾನೆ. ಸೊ ಇಲ್ಲಿ ಹೆಂಗಾಗತ್ತಂದ್ರೆ ನಾವು ಇದನ್ನ ಒಪ್ಕೊಳ್ಬೇಕು. ಹೌದಾ, ನಾವು ಈ ತರ ಇದ್ದು ನಾವೇನಾದ್ರೂ ಒಂದು ಸಾಧನೆ ಮಾಡಲೇಬೇಕು ಅಂತ ಮಾಡಿದ್ದಾರೆ ನಮ್ಮ ತಂದೆಯವರು. ಇಡೀ ನಮ್ಮ ಹಾವೇರಿ ಜಿಲ್ಲಾದ್ಯಂತ ಅರ್ಧ ನಮ್ಮ ಉತ್ತರ ಕರ್ನಾಟಕ ಬಂದಾಗ ಡಾಕ್ಟರ್ ರಾಜ್ಕುಮಾರ್ ಕನರತ್ನ ಅಂದ್ರೆ ಇವ್ರನ್ನ ತೋರಿಸ್ತಾರೆ. ಆ ಥರ ಅವ್ರು ಏನು ಮಾಡಿದ್ರು, ನನ್ನ ನ್ಯೂನ್ಯತೆ ಐತಂತಂದ್ರೆ ಅವ್ರು ಯಾವಾಗಲೂ ಬದುಕಲಿಲ್ಲ, ಬೆಳೆದ್ರು. ಸಾಧನೆ ಮಾಡ್ಬೇಕಂತಂದು ಇವಾಗ ಅವರು ಫ್ಲೋರಿಸ್ಟ್ ಅದಾರ. ಅದರ ಇಡೀ ನಮ್ಮ ಈ ಕಡೆ ಏನು ಹುಬ್ಳಿ ಧಾರವಾಡ ಅಲ್ಲೆಲ್ಲ ಏನಿಲ್ಲ, ಇವರು ಅವರಿಂದನೇ ಹುಡುಗರಿಂದನೇ ಹೂಗಳ ದಾಸ್ತಾನ ಅಂತವ್ರು. ಸೊ ಹಾಗಾಗಿ ನಾವು ಇವ್ರನ್ನ ನನ್ನ ಹುಟ್ಟುಹಬ್ಬ ಗ್ರ್ಯಾಂಡಾಗಿ ಅಲ್ಲಿ ಪಾರ್ಟಿ ಮಾಡಿದ್ದೆ, ಇಲ್ಲಿ ಪಾರ್ಟಿ ಮಾಡಿದ್ದೆ, ಅಲ್ಲಿ ಹೋಗಿದ್ದು ಹಣಕಾಯಿ ಹೊಡ್ಸಿದ್ದೆ, ಇಲ್ಲಿ ಹೋಗಿ ಹಣಕಾಯಿ ಹೊಡ್ಸೋಣ ಮಾಡಲಿಲ್ಲ. ತಮಗೆಲ್ಲರಿಗೂ ಈ ಒಂದು ನನ್ನ ಬರ್ತ್ಡೇ ಮಾಡ್ಕೊಳ್ಳೋ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ಳೋ ಇದು. ಸೊ ಎಲ್ಲರೂ ಬರ್ತ್ಡೇನ ತಮ್ಮ ಹುಟ್ಟುಹಬ್ಬನ ದೇವ್ರ ಗುಡಿಗೆ ಹೋಗಿ ಹಾಗೂ ಪಾರ್ಟಿ ಹಾಲಲ್ಲಿ ಮಾಡ್ಕೊತಾರೆ. ಸೊ ಎಲ್ಲರೂ ಅದೇ ಥರ ಮಾಡಿದರೆ ನಾವು ಇಲ್ಲಿ ಎಲ್ಲ ಈಕ್ವಾಲಿಟಿ ಮೇಂಟೈನ್ ಮಾಡೋಕ್ಕೋಸ್ಕರ ಇವರು ನಮ್ಮವರು ನಾವು ಇವರಲ್ಲಿ ಒಂದಾಗಬೇಕನ್ನೋಕ್ಕೋಸ್ಕರ ಇಂದು ನಾವು ವಿನೋದ ಬುದ್ಧಿಮಾಂದ್ಯ ಶಾಲೆಯಲ್ಲಿ ನನ್ನ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಅದಕ್ಕೆಲ್ಲ ಕಾರಣೀಭೂತರು ಹಾಗೂ ಸಹಾಯ ನೀಡಿದವರು ವಿನೋದ ಬುದ್ಧಿಮಾಂದ್ಯ ಶಾಲೆಯವರು, ಸಹಕಾರ ನೀಡಿದವರು ಹಾಗೂ ಕುಮಾರ್ ಛಲವಾದಿ ಶಿಗ್ಗಾವಿ ತಾಲೂಕು ಹಾವೇರಿ ಡಿಸ್ಟಿಕ್ ಜಿಲ್ಲಾ ಛಲವಾದಿ ಮಹಾಸಭಾ ADSS ಅಧ್ಯಕ್ಷರು ತುಂಬ ಸಹಕಾರ ಕೊಟ್ಟಿದ್ದಾರೆ ಇವತ್ತು. ಯಾಕಂದರೆ ಎಲ್ಲ ಜನ ಏನು ಮಾಡ್ತಾರೆ ಅಂತಂದರೆ, ನಾವು ಇವ್ರು ಯಾರು ಇದ್ದಾರೆ ಇಲ್ಲ ಅಂತಂದ್ರೆ ಮರೆತು ಬಿಟ್ಟಿದ್ದೀವಿ ನಾವು. ಇವ್ರಿಗೂ ಕೂಡ ನಾವು ಒಂದು ಒಳ್ಳೆಯ ಒಂದು ಪ್ಲಾಟ್ಫಾರ್ಮ್ ತೊಗೊಂಬರ್ಬೇಕು, ಮುನ್ಸೂಣಿಗೆ ತೊಗೊಂಬರ್ಬೇಕಂತಂದರೆ ನಾವು ಇಂಥಲ್ಲಿ ಒಂದು ನಮ್ಮ ಹುಟ್ಟಹಬ್ಬ ಕಾರ್ಯಕ್ರಮ ಆಗಲಿ ಯಾವುದೇ ಒಂದು ಒಳ್ಳೆ ಕಾರ್ಯಕ್ರಮ ಇಲ್ಲಿ ಮಾಡಿದ್ರೆ ಏನಾಗತ್ತಿ, ಆ ದೇವರೇ ದರೆಗಿಳಿದು ಬಂದಂಗೆ. ಈಗ ನೋಡ್ರಿ ಒಂದು ಒಳ್ಳೆ ಹೆಂಗದಾರ ಅಂತಂದ್ರೆ ನೋಡಿದ್ರೆ ಖುಷಿ ಬರ್ತೈತಿ. ನಾವೆಲ್ಲ ಅಲ್ಲಿ ಹಾಲು ಹಣ್ಣು ಎರೆದು ಹಣ್ಣು ಒಗೆದು ಏನೇನೋ ಮಾಡ್ತೀವಿ ಗುಡಿಗೆ ಹೋಗಿ. ಬಟ್ ಇಲ್ಲಿ ನಾವೇನು ಮಾಡ್ಬೇಕಂತ ಇವ್ರಿಗೆ ಕೊಟ್ವಿ ಅಂತಂದ್ರೆ ಇವ್ರು ನಾವು ನೆನೆಸ್ತಾರ, ಹೌದಪ್ಪ ಇಂಥ ಕೊಟ್ರ ಅಂತಂದ್ರೆ ಅದೇ ಪುಣ್ಯ ನಮಗೆ ಬರೋದು. ಹಾಗಾಗಿ ಎಲ್ರಿಗೂ ನಾನು ಕೇಳ್ಕೊಳ್ಳೋದೊಂದೇ, ತಮ್ಮ ಹುಟ್ಟುಹಬ್ಬದ ಕಾರ್ಯಕ್ರಮ ಆಗಲಿ ಯಾವುದೇ ಒಂದು ವಿಶೇಷ ಕಾರ್ಯಕ್ರಮ ಆಗಲಿ ಇಂಥ ಒಂದು ಒಳ್ಳೆಯ ವಿಶೇಷ ವ್ಯಕ್ತಿಗಳ ಜೊತೆ ನಾವು ಆಚರಿಸ್ಕೊಂಡ್ರೆ ಆ ಭಗವಂತ ನಮ್ಗೆ 100 ಕಾಲ ಆಶೀರ್ವಾದ ಕೊಡ್ತಾನ ಹಾಗೂ ನಿಮಗೂ ಕೂಡ ಒಂದು ಒಳ್ಳೆಯ ಇದು ಕೊಡ್ತಾನ ಅಂತ ನಾನು. ಶಾಲೆಯ ಮಕ್ಕಳಿಗೆ ಹಣ್ಣು, ಪುಸ್ತಕ ಮತ್ತು ಪೆನ್ಸಿಲ್ಗಳಿಂದ ವಿತರಣೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ADSS ಜಿಲ್ಲಾ ಅಧ್ಯಕ್ಷ ಕುಮಾರ್ ಛಲವಾದಿ, ಸರ್ಕಾರಿ ಹೊರೆ ಗುತ್ತಿಗೆ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಮಹೇಶ್ ಕಳಸಾದ, ಹನುಮಂತಪ್ಪ ಕಾಳೆ, ಮಾಜಿ ಅಧ್ಯಕ್ಷ ಮಹಂತೇಶ್ ಮಕಾಪುರ್, ರಾಜಗುರು ಗಾನ ಕಲಾ ತಂಡದ ಗುರುಲಿಂಗಪ್ಪ ಛಲವಾದಿ, ನ್ಯಾಯವಾದಿ ಜಗದೀಶ್ ಛಲವಾದಿ ಸೇರಿ ಹಲವರು ಉಪಸ್ಥಿತರಿದ್ದರು. ಶಾಲೆಯ ಶಿಕ್ಷಕರು ಆದ ಶೋಭಾ, ಪ್ರವೀಣ್, ಗೌರಮ್ಮ, ವಿಶಾಲಲಕ್ಷ್ಮಿ, ಶೈಲಾ, ಪ್ರೇಮ್, ಗೀತಾ ಹಾಗೂ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ರವಿರಾಜ್ಯ ಸಂಶಯ ಶಿಗ್ಗಾವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.